ಎವ್ರಿವನ್. ನಾವು 19ನೇ ಪ್ರಶ್ನೆಯನ್ನ ನೋಡೋದಿದ್ರೆ, ಯಾವುದೇ ಎರಡು ಧನಾತ್ಮಕ ಪೂರ್ಣಾಂಕಗಳಾದ a ಮತ್ತು p ಗಳಿಗೆ ಮೊಸ ಎ ಬಿ ಗುಣಿಸು ಲಸ ಎ ಬಿ ಇದಕ್ಕೆ ಸಮನಾದುದು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಎರಡು ಧನ ಪೂರ್ಣಾಂಕಗಳನ್ನ ತಗೊಂಡು ಅದರ ಮಸ ಮತ್ತೆ ಲಸವನ್ನ ಕಂಡು ಹಿಡಿದು ಅದನ್ನ ಗುಣಿಸಿದಾಗ ಅದಕ್ಕೆ ಸಮನಾಗಿ ಯಾವುದು ಬರುತ್ತೆ? a ಪ್ಲಸ್ ಬಿ ಆಗತ್ತಾ, ಅಥವಾ a ಮೈನಸ್ ಬಿ ಆಗತ್ತಾ, a ಗುಣಿಸು ಬಿ ಆಗತ್ತಾ, ಅಥವಾ a ಭಾಗಿಸು ಬಿ ಆಗತ್ತಾ ಅನ್ನೋದನ್ನ ನಾವು ನೋಡ್ಬೇಕು. ನಾವು ಎ ಬಿಗಳಿಗೆ ಒಂದು ಸಂಖ್ಯೆಯನ್ನ ತಗೊಂಡು ಇದನ್ನ ನೋಡ್ತಾ ಹೋಗೋಣ. a ಬೆಲೆ 8 ಅಂತ ತಗೊಳ್ತೀನಿ, ಹಾಗೆ ಬಿ ಯ ಬೆಲೆ 4 ಅಂತ ತಗೊಂಡ್ರೆ ಆಯ್ತಾ. ಸೊ ಇಲ್ಲಿ 8ರ ಅಪವರ್ತನಗಳು ಯಾವ್ಯಾವ್ದಾಗತ್ತೆ? 1, 2, 4 ಮತ್ತೆ 8. ಪಿ ಬೆಲೆ 4 ಬೇಡ, 5 ಅಂತ ತಗೊಳ್ಳೋಣ. ಯಾವ್ದಾದ್ರೂ ನಂಬರ್ ಅನ್ನ ತಗೊಳ್ಬಹುದು, ಹಾಗೇನು ಇದೇ ನಂಬರೇ ತಗೊಳ್ಬೇಕು ಅಂತ ಏನಿಲ್ಲ. ಬಟ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಿಕ್ಕೋಸ್ಕರ ನಾನು ಒಂದು ನಂಬರ್ ಅನ್ನ ಹಾಗೆ ರ್ಯಾಂಡಮ್ ಆಗಿ ತಗೊಳ್ತಾ ಇದ್ದೀನಿ. 5 ಅಂತ ತಗೊಂಡ್ರೆ ಇಲ್ಲೇನಾಗತ್ತೆ? 1 ಮತ್ತೆ 5 ಮಾತ್ರ ಅಲ್ವಾ 5ರ ಅಪವರ್ತನಗಳು. ಈಗ ಇದೆರಡರಿದ್ದು ಮಸ ತಗೊಳ್ಳೋದಿದ್ರೆ ಏನಾಗತ್ತೆ ಮಕ್ಳೇ? ಮಸ 8 ಮತ್ತೆ 5ರ ಮಸ ಒಂದು ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನ ಕಾಣಿಸ್ತಾ ಇಲ್ಲ, ಹೌದಾ? ಒಂದು ಮಾತ್ರ. ಆದ್ರೆ 8ನ್ನ ನಾವು ಭಾಗಾಕಾರ ಮಾಡಿದಾಗ ಅದರ ಅಪವರ್ತನಗಳನ್ನ ನೋಡಿದಾಗ 2ರಿಂದ ಈ ರೀತಿಯಾಗಿ ಆಗಿರುತ್ತೆ, ಹೌದಾ? 2 2 4, 4 2 8. ಸೊ ಇಲ್ಲಿ ಮಸ 1 ಆಗಿರುತ್ತೆ. ಹಾಗೆ ಲಸ ತಗೊಂಡ್ರೆ 8 ಮತ್ತೆ 5 ಲಸ ತಗೊಂಡ್ರೆ ಅದೇನಾಗತ್ತೆ? 2ರ ವರ್ಗ ಗುಣಿಸು 5. 1 ಗುಣಿಸು 2ರ ವರ್ಗ ಗುಣಿಸು 5, ಹೌದಾ? ಸೊ ಇದೇನಾಯ್ತು? 2 ಗುಣಿಸು 2 ಗುಣಿಸು 2 ಗುಣಿಸು 5 ಅಂತ ತಗೊಂಡ್ರೆ 5 2 10, 10 20, 22 40 ಅಲ್ವಾ? ಲಸ 40. ಈಗ ಮಸ 8 ಮತ್ತೆ 5 ಗುಣಿಸು ಲಸ 8 5 ಅಂತ ನೋಡಿದ್ರೆ ಏನಾಗತ್ತೆ? 1 ಗುಣಿಸು 40 ಅಲ್ವಾ? ಈಗ a ಪ್ಲಸ್ ಬಿ ಅನ್ನ ಮಾಡಿ ನೋಡೋಣ. ಎಗೆ ನಾವು 8 ಅಂತ ತಗೊಂಡಾಗಿತ್ತು, ಹಾಗೆ ಬಿ ಬೆಲೆ 5 ಅಂತ ತಗೊಂಡಿದ್ವಿ. a ಪ್ಲಸ್ ಬಿ ಮಾಡಿದಾಗ ನಮ್ಗೆ 13 ಅಂತ ಸಿಗತ್ತೆ. ಸೊ 40 ನಮ್ಗೆ ಎಡಭಾಗದಲ್ಲಿ 40 ಅನ್ನೋ ಉತ್ತರ ಸಿಕ್ಕಿದೆ, ಬಟ್ ಬಲಭಾಗದಲ್ಲಿ 13 ಬರ್ತಾ ಇರೋದಕ್ಕೆ ಇದು ಸರಿಯಾದ ಆಯ್ಕೆ ಆಗಿರಲ್ಲ. a ಮೈನಸ್ ಬಿ ಮಾಡಿದ್ರೆ 3 ಬರುತ್ತೆ, ಸೊ ಇದು ಕೂಡ ಸರಿಯಾದ ಆಯ್ಕೆ ಅಲ್ಲ. ಅದೇ a ಗುಣಿಸು ಬಿ ಮಾಡಿದ್ರೆ ಏನಾಗತ್ತೆ? a 8 ಇದೆ, ಬಿ 5 ಇದೆ, 8 5 40, ಹೌದಾ? ಸೊ ಅಲ್ಲಿಗೆ ನಮ್ಮ ಎಡಭಾಗ ಮತ್ತೆ ಸಮಚಿಹ್ನೆಯ ಎಡಭಾಗ ಮತ್ತೆ ಬಲಭಾಗ ಸಮ ಆಗತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ 40.